ಒನ್ ಲಾಸ್ಟ್ ನಾಮಿನೇಷನ್. ಬಿಗ್ ಬಾಸ್ನ ಚದುರಂಗದ ಆಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಒಬ್ಬರ ಮೇಲೊಬ್ಬರಂತೆ ಮುಗಿಬೀಳ್ತಿದ್ದ ಸ್ಪರ್ಧಿಗಳು ಸೈಲೆಂಟ್ ಆಗಿ ಬಿಗ್ ಬಾಸ್ ಗೆಲ್ಲಲು ಸ್ಕೆಚ್ ಹಾಕ್ತಿದ್ದಾರೆ. ಈ ವಾರ ಕಿತ್ತಾಟಕ್ಕಿಂತ ಜಾಸ್ತಿ ಗೆಲ್ಲುವ ತವಕ ಎಲ್ಲ ಸ್ಪರ್ಧಿಗಳಲ್ಲಿ ಕಾಣಿಸಲು ಶುರುವಾಗಿದೆ. ಈ ಮಧ್ಯೆ ಮಿಡ್ ವೀಕ್ ಎಲಿಮಿನೇಷನ್ನ ಟೆನ್ಷನ್. ಇಷ್ಟೆಲ್ಲ ವಿಚಾರಗಳ ನಡುವೆ ಮಾತಿನ ಮಲ್ಲ ಗಿಲ್ಲಿ ವಿಭಿನ್ನವಾಗಿ ಆಟವಾಡಲು ಶುರು ಮಾಡಿದ್ದಾರೆ. ಇಲ್ಲಿಯವರೆಗೆ ನೋಡಿದ್ದ ಗಿಲ್ಲಿ ಈಗ ಕಾಣಿಸ್ತಿಲ್ಲ. ಬಿಗ್ ಬಾಸ್ ಗೆಲ್ಲಲು ದೊಡ್ಡ ದಾಳವನ್ನೇ ಉರುಳಿಸಿದ್ದಾರೆ. ಎಲ್ಲರ ಕಾಲೆಳೆಯುತ್ತಿದ್ದ ಗಿಲ್ಲಿ ನಿಜವಾಗಿಯೂ ಬದಲಾಗಿದ್ದಾರಾ? ಅವರ ರಣತಂತ್ರ ಏನು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಎಸ್, ಕಳೆದ ವೀಕೆಂಡ್ ಮುಗಿದ ಮೇಲೆ ಗಿಲ್ಲಿ 2.4 ಗೇಮ್ ಶುರುವಾದಂತೆ ಕಾಣಿಸ್ತಿದೆ. ಫಿನಾಲೆ ಹತ್ತಿರವಿರುವ ಕಾರಣ ಗಿಲ್ಲಿ ಪ್ರತಿಯೊಂದು ಹೆಜ್ಜೆಯನ್ನ ಬಹಳ ಜಾಗೃತವಾಗಿ ಇಡ್ತಿದ್ದಾರೆ. ಇಲ್ಲಿಯ ತನಕ ಏನಾದರೂ ಸರಿ, ನಾನೇ ಬಿಗ್ ಬಾಸ್ ವಿನ್ ಆಗೋದು ಅನ್ನೋ ಕಾನ್ಫಿಡೆನ್ಸ್ನಲ್ಲಿದ್ದ ಗಿಲ್ಲಿ ಇದೀಗ ತನ್ನ ಹಾವಭಾವ, ಮಾತು ಎಲ್ಲದರಲ್ಲೂ ಚೇಂಜ್ ಆಗಿದ್ದಾರೆ. ಮಾತು ಎತ್ತಿದ್ರೆ ಸಾಕು ಅಶ್ವಿನಿ ಗೌಡರಿಗೆ ಟಾಂಗ್ ಕೊಡ್ತಿದ್ದ ಗಿಲ್ಲಿ ಅದ್ಯಾಕೋ ಆ ವ್ಯಕ್ತಿತ್ವವನ್ನೇ ಮರೆತಂತೆ ಕಾಣಿಸ್ತಿದೆ. ಧ್ರುವಂತ್ಗೆ ಪ್ರತಿ ಹೆಜ್ಜೆಗೂ ಕಾಲೆಳೆಯುತ್ತಿದ್ದ ಇದೇ ಗಿಲ್ಲಿ ಇದೀಗ ಗೆಳೆಯ ಅಂತ ಸಲುಗೆಯಿಂದ ಮಾತಾಡ್ತಿದ್ದಾರೆ. ಯಾರೊಂದಿಗೂ ಜಗಳವಾಡದೆ, ಯಾರಿಗೂ ಟೀಕಿಸದೆ ತಾನಾಯ್ತು ತನ್ನ ಆಟವಾಯ್ತು ಅಂತ ಗಿಲ್ಲಿ ತಮ್ಮ ಗೇಮ್ ಮೇಲೆ ಫೋಕಸ್ ಮಾಡ್ತಿದ್ದಾರೆ. ಕಳೆದ ವಾರ ಅಶ್ವಿನಿ ಗೌಡರಿಗೆ ವಾರದ ಕಿಚ್ಚನ ಚಪ್ಪಾಳೆ, ಧ್ರುವಂತ್ಗೆ ಇಡೀ ಸೀಸನ್ನ ಕಿಚ್ಚನ ಚಪ್ಪಾಳೆ ಸಿಕ್ಕಿದ ಮೇಲೆ ಗಿಲ್ಲಿ ಕೊಂಚ ಸೀರಿಯಸ್ ಆಗಿದ್ದಾರೆ. ತನ್ನ ಎದುರಾಳಿಗಳು ಕಣ್ಣ ಮುಂದೆನೇ ಮೈಲೇಜ್ ಪಡಿತಿರೋ ಕಾರಣ ಗಿಲ್ಲಿ ವಿಭಿನ್ನ ರೀತಿಯಲ್ಲಿ ವ್ಯೂಹ ರಚಿಸಿದ್ದಾರೆ. ಇಲ್ಲಿಯವರೆಗೆ ಗಿಲ್ಲಿಯಲ್ಲಿ ಎಲ್ಲರೂ ನೆಗೆಟಿವ್ ಹುಡುಕ್ತಾ ಇದ್ದಿದ್ದೇ ಅವರು ಮಾಡುವ ತಮಾಷೆ. ಅದರಿಂದ ಎಲ್ರಿಗೂ ಸಾಕಷ್ಟು ನೋವಾಗುತ್ತೆ ಅಂತ. ಆದರೆ ಈ ಬಾರಿ ಗಿಲ್ಲಿ ಅದಕ್ಕೆ ಅವಕಾಶವನ್ನೇ ಕೊಡ್ತಿಲ್ಲ. ಯಾರಿಗೂ ಅತಿಯಾಗಿ ತಮಾಷೆ ಮಾಡದೆ, ಯಾರನ್ನ ಛೇಡಿಸದೆ ತಮ್ಮ ವ್ಯಕ್ತಿತ್ವದ ಮೇಲೆ ಗಮನ ಹರಿಸಿದ್ದಾರೆ. ಕೊನೆ ಟೈಮ್ನಲ್ಲಿ ಚೂರು ಎಡವಟ್ಟು ಮಾಡಿದ್ರೂ ಆಟದ ಮೇಲೆ ಪರಿಣಾಮ ಬೀರಬಹುದು ಅಂತ ಸ್ಮಾರ್ಟ್ ಆಗಿ ಮೂವ್ ಆಗ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಇಲ್ಲಿಯ ತನಕ ಆದ ಸೋಲು, ಅವಮಾನ ಎಲ್ಲದಕ್ಕೂ ಲಾಸ್ಟ್ ವೀಕ್ನಲ್ಲಿ ಗಿಲ್ಲಿ ಉತ್ತರ ಕೊಡುವಂತೆ ಕಾಣಿಸ್ತಿದೆ. ಹೀಗಾಗಿಯೇ ಅವರ ಮೌನ ಸಾಕಷ್ಟು ಪ್ರಾಮುಖ್ಯತೆ ವಹಿಸಿದೆ. ಆದರೆ ಗಿಲ್ಲಿಯ ಈ ಆಟಕ್ಕೆ ಅಶ್ವಿನಿ ಗೌಡ ಹಾಗೂ ಧ್ರುವಂತ್ ಹೇಗೆ ಟಕ್ಕರ್ ಕೊಡ್ತಾರೆ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.